ನೇರವಾಗಿ ಕೂತ್ಕೊಳ್ಳೋಣ. ಕಣ್ಣು ಮೃದುವಾಗಿ ಮುಚ್ಚಿ ಉಸಿರಾಟವನ್ನೇ ಗಮನಿಸಿ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಒಂದು ಬಾರಿ ಓಂಕಾರ ಹೇಳುವ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಸದ್ಗುರುವಿನ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವೆಂಬ ಶ್ರೇಷ್ಠ ಗುರಿಯ ಸಾಧನೆಗೆ, ದೇಹ ಹಾಗೂ ಮನಸ್ಸಿನ ಸುಸ್ಥಿತಿಗೆ ಯೋಗಾಸನ ಕೊಟ್ಟಂತ ಪತಂಜಲಿ ಮಹಾಮುನಿಗಳಿಗೆ ನಮಸ್ಕರಿಸುತ್ತಾ, ತಂದೆ ತಾಯಿ ಗುರು ಹಿರಿಯರಿಗೆ ವಂದಿಸುತ್ತಾ, ಮನದಲ್ಲಿ ಇಷ್ಟ ದೇವರ ಸ್ಮರಣೆಯನ್ನು ಮಾಡುತ್ತಾ ಮೇಲಕ್ಕೆ ಇಡುವ. ಹಸ್ತ ಉಚ್ಚಿ, ಕಣ್ಣಿಗೆ ಶಾಖ ಕೊಡಿ. ಎದ್ದು ನಿಲ್ಲುವ. ಹಸ್ತ ಸೈಡಿನಿಂದ ಹಾಗೆ ಪೂರಕ ಮೇಲಕ್ಕೆ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸ್ವಸ್ಥ. ಹಸ್ತ ಎದುರಿನಿಂದ ಪೂರಕ ಭುಜದ ನೇರಕ್ಕೆ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸ್ವಸ್ಥ. ಹಸ್ತ ಎದೆ ಹತ್ರದಿಂದ ಪೂರಕ ಮೇಲಕ್ಕೆ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸ್ವಸ್ಥ. ಹಸ್ತ ಸೈಡಿನಿಂದ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಲಾಕ್ ಮಾಡಿ ಮೇಲಕ್ಕೆ ಇಳಿರಿ. ಹಿಮ್ಮಡಿಯನ್ನೆತ್ತಿ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ತನ್ನಿ. ಈಗ ಹಾಗೆ ಒಂದು ಬ್ರಿಕ್ಸ್ ಅನ್ನು ಇಟ್ಕೊಳ್ಳಿ. ಬ್ರಿಕ್ಸಿನ ಮೇಲಕ್ಕೆ ಹಿಮ್ಮಡಿಯನ್ನು ಇಟ್ಕೊಳ್ಳಿ. ಪಾದದ ಬೆರಳುಗಳು ನೆಲಕ್ಕೆ ತಾಗಿರ್ಲಿ. ಪಾದ ಸೇರಿಸಿ ಇಟ್ಕೊಳ್ಳಿ. ಈಗ ಹಾಗೆ ಇರಿ. ಪಾದದ ಬೆರಳನ್ನು ಚೆನ್ನಾಗಿ ಒತ್ತಿ. ಹಸ್ತ ಸೈಡಿನಿಂದ ಪೂರಕ ಮಾಡ್ತಾ ಮೇಲಕ್ಕೆ ಲಾಕ್ ಮಾಡಿ ಮೇಲಕ್ಕೆ ಇಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರೇಚಕ ವಾಪಸ್ ತನ್ನಿ. ಅಥವಾ ಮುಖ ಹಾಗೆ ವಾಪಸ್ ತನ್ನಿ. ಈಗ ಹಾಗೆ ಮುಂದಿನ ಪಾದ ಇಟ್ಕೊಳ್ಳಿ. ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿ. ಈಗ ಹಿಮ್ಮಡಿ ನೆಲಕ್ಕೆ ತಾಗಿಸಿಟ್ಟು ನೀವು ಸೊಂಟದ ಭಾಗ ಹಿಂದಕ್ಕೆ ಇಟ್ಟಲ್ಲಿ ನಿಮ್ಮ ದೇಹ ಹಾಕಿದ್ರೆ ಎಫೆಕ್ಟ್ ಬೀಳಲ್ಲ. ಪಾದ ಹಾಗೆ ಇಟ್ಟು ದೇಹವನ್ನು ಆದಷ್ಟು ನೇರ ಮಾಡಿ ನೇರ ನಿಂತ್ಕೊಳ್ಳಿ. ಈಗ ನೇರ ನಿಂತ್ಕೊಂಡಲ್ಲಿ ನೋಡಿ ಪಾದದಿಂದ ಮೇಲಿನ ಹಾಗೆ ಮೀನಖಂಡದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ, ಗಮನಿಸಿ. ಸೊಂಟವನ್ನು ಹಿಂದಕ್ಕೆ ಇಟ್ಟಲ್ಲಿ ಒಮ್ಮೆ ಗಮನಿಸಿ, ಸೊಂಟ ಹಿಂದಕ್ಕೆ ಇಟ್ಕೊಳ್ಳಿ. ನೋಡಿ ಮೀನಖಂಡದಲ್ಲಿ ಸೆಳೆತ ಕಾಣಲ್ಲ ನೋಡಿ. ಈಗ ದೇಹವನ್ನು ಹಾಗೆ ನೇರ ಮಾಡಿಕೊಳ್ಳಿ. ಕಾಲಿನ ಪಾದದ ಹಿಮ್ಮಡಿಯಿಂದ ಹಾಗೆ ಮೇಲಕ್ಕೆ ನೋಡಿ ಸೆಳೆತ ಕಾಣ್ತದೆ. ಕಣ್ಣನ್ನು ಮುಚ್ಚಿ ಒಮ್ಮೆ ಸೆಳೆತವನ್ನು ಗಮನಿಸಿ. ಈಗ ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಹಾಗೆ ಲಾಕ್ ಮಾಡಿ ಮೇಲಕ್ಕೆ ಏಳಿರಿ. ದೇಹ ನೇರ ಮಾಡಿಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ
ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರೇಚಕ ವಾಪಸ್ ಅಧೋಮುಖ, ಹಾಗೆ ವಾಪಸ್ ತನ್ನಿ. ಸಮಸ್ಥಿತಿ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಪಾದಾಂತರ ಕೊಡಿ. ಪೂರಕ ಮಾಡ್ತಾ ಹಸ್ತಭುಜದ ನೇರಕ್ಕೆ, ರೇಚಕ ಸೈಡಿಗೆ ಬಾಗಿ, ಪೂರಕ ರೇಚಕ ಮತ್ತೊಂದು ಸೈಡ್, ಮತ್ತೊಂದು ಸೈಡ್, ಮತ್ತೊಂದು ಸೈಡ್, ಪೂರಕ ರೇಚಕ ಬಲ ಸೈಡಿಗೆ ಬಾಗಿ, ಎಲ್ಲರೂ ಬಲ, ಪೂರಕ ರೇಚಕ ಎಡ, ಪೂರಕ ರೇಚಕ ಬಲ, ಪೂರಕ ರೇಚಕ ಎಡ, ಪೂರಕ ವಾಪಸ್ ತನ್ನಿ. ಈಗ ಹಾಗೆ ಪಾದ ಅಂತರ ಇರಲಿ. ಬಲಗಾಲಿನ ಪಾದ ಸೈಡಿಗೆ ಕೊಡಿ. ಬ್ರಿಕ್ಸ್ ಅನ್ನ ಹಾಗೆ ಹಿಂದಕ್ಕೆ ಇಟ್ಕೊಳ್ಳಿ. ಪಾದ ಅಂತರ 3.5 ಫೀಟ್ ಅಷ್ಟೇ ಇರಲಿ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ. ನಿಮ್ಮ ಸೊಂಟವನ್ನು ಒಮ್ಮೆ ಗಮನಿಸಿ. ಹಾಗೆ ನೇರವಾಗಿರ್ಲಿ ಸೊಂಟದ ಭಾಗ. ಈಗ ಹಾಗೆ ಸೈಡಿಗೆ ಬಾಗಿ ಬ್ರಿಕ್ಸಿನ ಮೇಲಕ್ಕೆ ಹಸ್ತ ಇಟ್ಕೊಳ್ಳಿ. ಎಡ ಹಸ್ತ ನೇರ ಮೇಲಕ್ಕೆ ಹೇಳ್ಕೊಳ್ಳಿ. ಕಾಲುಗಳನ್ನು ನೇರ ಮಾಡಿ. ಅಂಗೈ ಮುಖ ಎದುರಿಗಿರ್ಲಿ. ಶ್ರೀಪಾನ್ ಸರ್ ಕೈಯನ್ನಾದಷ್ಟು ಮೇಲಕ್ಕೆ ಎತ್ತಿ, ಇನ್ನಷ್ಟು ಎತ್ತಿ. ಕಾಲು ನೇರ ಮಾಡಿ. ಭುಜದ ನೇರಕ್ಕೆ ಬರಲಿ. ಹಿಂದಕ್ಕೆ ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಕೆಳಗೆ, ಪಾದ ಎದುರಿಗೆ. ಮತ್ತೊಂದು ಸೈಡ್ ಮಾಡುವ. ಬ್ರಿಕ್ಸ್ ಮತ್ತೊಂದು ಸೈಡ್ಗೆ ಇಟ್ಕೊಳ್ಳಿ. ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಬಲಗಾಲಿನ ಪಾದ, ಎಡಗಾಲಿನ ಪಾದ ಸೈಡ್ ಇರ್ಲಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ, ಹಾಗೆ ರೇಚಕ ಮಾಡ್ತಾ ಸೈಡಿಗೆ ಬಾಗಿ ಬ್ರಿಕ್ಸಿನ ಮೇಲೆ ಹಸ್ತ ಇಟ್ಟುಕೊಳ್ಳಿ. ಬಲ ಹಸ್ತ ನೇರ ಮೇಲಕ್ಕೆ ಎಳೀರಿ. ಅಂಗೈ ಮುಖ ಎದುರಿಗಿರ್ಲಿ. ಸ್ಥಿತಿ ಏಕಂ. ಎರಡು ಕಾಲುಗಳನ್ನು ನೇರ ಮಾಡಿ. ಜಾನ್ಸಿ ಮೇಡಮ್ ನೇರ ಮಾಡಿ ಕಾಲು, ಇನ್ನು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ರೇಚಕ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಹಾಗೆ ಮ್ಯಾಟಿನ ಹಿಂದಕ್ಕೆ ಬನ್ನಿ. ಸಮಸ್ಥಿತಿಗೆ ಬನ್ನಿ. ಈಗ ಹಾಗೆ ಬಲಗಾಲನ್ನು ಮುಂದಕ್ಕೆ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ಹಾಗೆ ವಾಪಸ್. ಈಗ ನಿಂತುಕೊಂಡೊಂದು ಆಸನ ಮಾಡಿದೆವು. ಹಾಗೆ ಸೈಡ್ ಬೆಂಡಿಂಗ್ ಆಸನ. ಈಗ ಹಾಗೆ ಫ್ರಂಟ್ ಬೆಂಡಿಂಗ್ ಒಂದು ಆಸನ ಮಾಡಿಕೊಡುವ. ಹಸ್ತದಿಂದ ಬ್ರಿಕ್ಸ್ ಇಟ್ಕೊಳ್ಳಿ. ಮುಂದಕ್ಕೆ ಇಟ್ಕೊಳ್ಳಿ. ಪಾದದ ಎದುರಿಗೆ ಇಟ್ಕೊಳ್ಳಿ. ಕಾಲುಗಳನ್ನು 3.5 ಫೀಟ್ ಅಂತರ ಇಟ್ಕೊಳ್ಳಿ. ಈಗ ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ರೇಚಕ ಸೊಂಟದಿಂದ ದೇಹ ಎಳಿರಿ ಮುಂದಕ್ಕೆ. ಕಾಲನ್ನು ನೇರ ಮಾಡಿ. ಬ್ರಿಕ್ಸ್ ಇಟ್ಕೊಳ್ಳಿ. ಕಾಲನ್ನೀಗ ನೇರ ಎಳಿರಿ. ಇನ್ನಷ್ಟು ನೇರ ಬರಲಿ. ಹಾಗೆ ಇನ್ನಷ್ಟು ಬಾಗಿ, ಮುಂದಕ್ಕೆ ಇನ್ನಷ್ಟು ಬಾಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೇ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್ ತನ್ನಿ. ಮುಂದಿರುವ ಕಾಲನ್ನು ಹಿಂದಕ್ಕೆ ಎಳೀರಿ. ಸಮಸ್ಥಿತಿಗೆ ಬನ್ನಿ. ಹಾಗೆ ಎಡಗಾಲನ್ನು ಇಟ್ಕೊಳ್ಳಿ ಮುಂದಕ್ಕೆ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ ಇಟ್ಟಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಹಸ್ತ ಮೇಲಕ್ಕೆ ಎತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಹಸ್ತ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮಾಡ್ತಾ ಮೇಲಕ್ಕೆ. ಹಾಗೆ ಸ್ಥಿತಿಗೆ ಹೋಗುವ. ಪೂರಕ ಮಾಡಿ ರೇಚಕ ಸೊಂಟದಿಂದ ದೇಹ ಎಳಿರಿ ಮುಂದಕ್ಕೆ. ಬ್ರಿಕ್ಸ್ ಇಟ್ಕೊಳ್ಳಿ.
ಹಾಗೆ ಒಮ್ಮೆ ಪೂರಕ ಮಾಡಿ ರೇಚಕ ಇನ್ನಷ್ಟು ಬಾಗಿ ಮುಂದಕ್ಕೆ. ಸ್ಥಿತಿ, ಎರಡೂ ಕಾಲುಗಳನ್ನು ನೇರ ಮಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ, ವಾಪಸ್ ಮುಂದಿರುವ ಕಾಲನ್ನು ಹಿಂದಕ್ಕೆ ಇಡಿ. ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. 3.5 ಫೀಟ್ ಅಂತರ ಇಟ್ಕೊಳ್ಳಿ ಪಾದ. ಹಸ್ತ ಪೂರಕ. ರೇಚಕ ಕಾಲೆಲ್ ಶೇಪಿಗೆ ತನ್ನಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಈಗ ಹಾಗೆ ಪೂರಕ ಮಾಡಿ ರೇಚಕ ಇನ್ನಷ್ಟು ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ, ರೇಚಕ, ಪೂರಕ, ರೇಚಕ, ಪೂರಕ. ವಾಪಸ್ ತನ್ನಿ ಹಸ್ತ. ಈಗ ಬ್ರಿಕ್ಸ್ ಅನ್ನು ಹಾಗೆ ಸೈಡಿಗೆ ಇಟ್ಕೊಳ್ಳಿ, ಅಡ್ಡಕ್ಕೆ ಇಟ್ಕೊಳ್ಳಿ. ಅವಾಗ ಹೀಗೆ ಮೇಲೆ ಉದ್ದಕ್ಕೆ ಇಟ್ಟಿದ್ರಿ ಅಲ್ಲ, ಈಗ ಅಡ್ಡಕ್ಕೆ ಇಟ್ಕೊಳ್ಳಿ. ಪೂರಕ ಮಾಡಿ ಹಸ್ತ ಭುಜದ ನೇರಕ್ಕೆ. ರೇಚಕ ಮಾಡ್ತಾ ಬ್ರಿಕ್ಸಿನ ಮೇಲೆ ಕೈಯನ್ನು ಇಟ್ಟುಕೊಳ್ಳಿ. ಹಾಗೆ ನಿಮ್ಮ ಕಾಲನ್ನು ಎಲ್ ಶೇಪಲ್ಲಿ ಇಟ್ಕೊಳ್ಳಿ. ಕಾಲು ಎಲ್ ಶೇಪಿಗೆ ಬರಲಿ. ಬ್ರಿಕ್ಸ್ ಅನ್ನು ಈ ರೀತಿ ಹೀಗೆ ಇಟ್ಕೊಳ್ಳಿ. ಹೀಗೆ ನಾನಿಟ್ಟಾಗಿ ಹೀಗೆ ಇಟ್ಕೊಳ್ಳಿ. ಕಾಲನ್ನು ಹಾಗೆ ಎಲ್ ಶೇಪಿಗೆ ತನ್ನಿ. ಹೀಗೆ ಸೈಡಿಗೆ ಬಾಗಿ. ಈಗ ಸ್ಥಿತಿ. ಇನ್ನು ತನ್ನಿ ಎಲ್ ಶೇಪ್. ಕಾಲು ಇನ್ನು ತನ್ನಿ. ಇನ್ನು ಕಾಲು ಮಡಚಿ. ಇನ್ನು ಸ್ಥಿತಿ. ಏಕಂ ದ್ವೇ ತ್ರೀಣಿ ಪಾದ ಒತ್ತಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಹಸ್ತ ಕೆಳಗೆ ತನ್ನಿ, ಪಾದ ಎದುರಿಗೆ ತನ್ನಿ. ಮತ್ತೊಂದು ಸೈಡ್ ಮಾಡುವ. ಮತ್ತೊಂದು ಕಾಲಿನ ಪಾದ 90 ಡಿಗ್ರಿಗೆ, ಒಂದು ಪಾದ ಹಾಗೆ ಒಳಮುಖ. ಹಸ್ತ ಪೂರಕ ಭುಜದ ನೇರಕ್ಕೆ. ರೇಚಕ ಹಾಗೆ ಎಲ್ ಶೇಪಿಗೆ ತನ್ನಿ. ಪೂರಕ ಭುಜದ ನೇರ ಬನ್ನಿ. ರೇಚಕ, ಪೂರಕ, ರೇಚಕ, ಪೂರಕ. ಈಗ ಹಾಗೆ ರೇಚಕ ಹಸ್ತ ತಾಗಿಸಿ ಮತ್ತೊಂದು ಹಸ್ತ ನಿತ್ಯ ನೇರಕ್ಕೆ. ಪಾರ್ಶ್ವಕೋನಾಸನ ಚಾಲನೆ. ಕಾಲು ಇನ್ನಷ್ಟು ಅಂತರ ಕೊಡಿ, ಇನ್ನು ಅಂತರ ಕೊಡಿ. ನಿತ್ಯ ನೇರಕ್ಕೆ ತನ್ನಿ. ಪೂರಕ ಮೇಲಕ್ಕೆ ಭುಜದ ನೇರ. ರೇಚಕ ಸೈಡಿಗೆ. ಪೂರಕ, ರೇಚಕ ಸೈಡಿಗೆ. ಪೂರಕ, ರೇಚಕ. ವಾಪಸ್ ತನ್ನಿ ಹಸ್ತ. ಹಾಗೆ ಬ್ರಿಕ್ಸ್ ಅನ್ನು ಇಟ್ಕೊಂಡಿರಿ ಸೈಡಿಗೆ. ಪಾದದ ಹಿಂದಕ್ಕೆ ಇರಲಿ. 3.5 ಫೀಟ್ ಪಾದ ಅಂತರ ಇರಲಿ. ಬಲಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಅದ್ರ ಬಲಗಾಲಿನ ಕಿರುಬೆರಡು ಸಹಿತ ಚೆನ್ನಾಗಿ ನೆಲಕ್ಕೆ ಒತ್ತಿಟ್ಟುಕೊಡ್ಬೇಕು. ಈಗ ಹಸ್ತ ಹಾಗೆ ಪೂರಕ. ರೇಚಕ ಮಾಡ್ತಾ ಕಾಲು ಎಲ್ ಶೇಪಿಗೆ ತನ್ನಿ. ಹಸ್ತವನ್ನು ಬ್ರಿಕ್ಸಿನ ಮೇಲೆ ಇಟ್ಕೊಳ್ಳಿ. ಮತ್ತೊಂದು ಹಸ್ತ ನಿತ್ಯ ನೇರಕ್ಕೆ ತನ್ನಿ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಚಂದ ಮೇಡಮ್, ಇನ್ನು ಕಾಲು ಎಲ್ ಶೇಪಿಗೆ ಬರಲಿ. ಇನ್ನೂ ಬರಲಿ. ಕಾಲು ಎಲ್ ಶೇಪ್ ಹೀಗೆ ಬರಲಿ. ಇನ್ನು ಬರಲಿ. ಪಾದ ಅಂತರ ಕೊಡಿ. ಇನ್ನಷ್ಟು ಅಂತರ ಕೊಡಿ ಪಾದ. ಇನ್ನು ಹಾಗೆ. ಸ್ಥಿತಿ. ಏಕಂ ದ್ವೇ. ಕೈ ಕಿವಿಯಿಂದ ನೇರಕ್ಕೆ ಹೋಗ್ಲಿ. ಈಗ ನಿಮ್ಮ ಮುಖದಿಂದ ಕೈ ಬಂದಿದೆ ನೋಡಿ, ಒಮ್ಮೆ ಗಮನಿಸಿ. ನಿಮ್ಮ ಕೈಯನ್ನು ಮುಖದಿಂದ ನೇರ ಸೈಡಿಗಿದೆ. ಈ ಕೈಯನ್ನು ಭುಜವನ್ನು ಹಾಗೆ ಎತ್ತಿಟ್ಟುಕೊಳ್ಳಿ. ಇನ್ನಷ್ಟು ಎತ್ತಿ. ಕಿವಿಗೆ ತಾಗಿ ಕೈ ನೇರ ಹಾಗೆ ಹೋಗ್ಲಿ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಮೇಲೆ ನೋಡಿ, ಸೈಡಿಗೆ ಅಲ್ಲ, ಮೇಲಕ್ಕೆ ನೋಡಿ. ಸ್ಥಿತಿ. ಏಕಂ
ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ, ರೇಚಕ ಹಸ್ತ ಕೆಳಗೆ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಗೊಂಡು ವಿಶ್ರಾಂತಿ. ಬ್ರಿಕ್ಸ ಹಾಗೆ ಮುಂದಕ್ಕೆ ಕೊಡಿ, ಸಮಸ್ಥಿತಿಗೆ ಬನ್ನಿ. ಬ್ರಿಕ್ಸಿನಿಂದ 3 ಫೀಟಿನಷ್ಟು ಹಿಂದಕ್ಕೆ ನಿಲ್ಲಿ, 3 ಫೀಟ್ ಅಷ್ಟು ಹಿಂದಕ್ಕೆ ಇರಿ. ಹಾಗೆ ಕಾಲನ್ನು ಹಿಂದಕ್ಕೆ ತನ್ನಿ. ಬ್ರಿಕ್ಸಿನಿಂದ 3 ಫೀಟಿನಷ್ಟು ಹಿಂದಕ್ಕೆ ಇರ್ಲಿ, ಕಾಲನ್ನು ಹಾಗೆ ಹಿಂದಕ್ಕೆ ತನ್ನಿ. 2 ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ರೇಚಕ ಕಾಲು ಎಲ್ ಶೇಪಿ ತನ್ನಿ, ಬ್ರಿಕ್ಸ್ ಅನ್ನು ಹಿಡ್ಕೊಳ್ಳಿ, ಕಾಲನ್ನು ಮಡಚಿ. ಈಗ ಹಾಗೆ ಬ್ರಿಕ್ಸ್ ಅನ್ನು ಇಟ್ಕೊಂಡು ಬಲಗಾಲನ್ನು ಮೇಲಕ್ಕೆ ಎತ್ತಿ, ಕಾಲುಗಳನ್ನು ನೇರ ಮಾಡಿ, ಪಾದದ ಹೆಬ್ಬೆರಳು ಚೆನ್ನಾಗಿ ಒತ್ತಿ ಬ್ರಿಕ್ಸಿನ ಸಹಾಯ ಪಡ್ಕೊಳ್ಳಿ. ದೃಷ್ಟಿ ಎದುರಿಗೆ ಕೊಡಿ, ಕಾಲ ನಿನ್ನಷ್ಟೇ ಎತ್ತಿ ಮೇಲಕ್ಕೆ. ಚಂದ ಮೇಡಮ್. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ಪೂರಕ ಮರ್ತ ಮೇಲಕ್ಕೆ ಬನ್ನಿ, ಹಿಂದಿರುವ ಕಾಲನ್ನು ಮುಂದಕ್ಕೆ ಎಳಿರಿ. ಹಾಗೆ ಬಲಗಾಲನ್ನು ಹಿಂದಕ್ಕೆ ತನ್ನಿ, ಎಡಗಾಲನ್ನು ಹಿಂದಕ್ಕೆ ತನ್ನಿ. ಹಸ್ತ ಪೂರಕ ರೇಚಕ ಮಾಡ್ತಾ ಹಾಗೆ ಬ್ರಿಕ್ಸ್ ಇಟ್ಕೊಳ್ಳಿ. ಈಗ ಹಾಗೆ ಎಡಗಾಲನ್ನು ಮೇಲಕ್ಕೆ ಇಟ್ಟು ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಮಾಡ್ತಾ ವಾಪಸ್ ಹಿಂದಿರುವ ಕಾಲು ಮುಂದಕ್ಕೆ ಇಡಿ. ಸಮಸ್ಥಿತಿ ವಿಶ್ರಾಂತಿ. ವೀರಭದ್ರಾಸನ ಪ್ರಕಾರ 3. ವಿಶ್ರಾಂತಿ ತಕೊಳ್ಳಿ. ಸಮಸ್ಥಿತಿಗೆ ಬನ್ನಿ, 3.5 ಫೀಟ್ ಅಂತರ ಇಟ್ಟುಕೊಳ್ಳಿ ಪಾದ. ಈಗ ಹಾಗೆ ನಿಮ್ಮ ಬ್ರಿಕ್ಸ್ ಅನ್ನು ಸೈಡಿಗೆ ಇಟ್ಟುಕೊಳ್ಳಿ, ಪಾದದಿಂದ 1 ಫೀಟ್ ದೂರಕ್ಕೆ ಇರಲಿ. 2 ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ. ಈಗ ರೇಚಕ ಮಾಡ್ತಾ ನಿಮ್ಮ ಬ್ರಿಕ್ಸ್ ಅನ್ನು ಇಟ್ಕೊಳ್ಳಿ. ಬ್ರಿಕ್ಸ್ ಅನ್ನು ಹಿಡ್ಕೊಂಡು ಹಾಗೆ ನಿಮ್ಮ ಎಡಗಾಲನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ, ಸೈಡಿಗೆ ಬರಲಿ. ಬ್ಯಾಲೆನ್ಸ್ ಮಾಡಿ ಹಸ್ತದಿಂದ ಸೊಂಟ ಇಟ್ಕೊಳ್ಳಿ. ಈಗ ಹಸ್ತವನ್ನು ಹಾಗೆ ನೇರ ಮೇಲಕ್ಕೆ ಮಾಡಿ, ಕಾಲುಗಳೆರಡು ನೇರ ಬರಲಿ. ದೃಷ್ಟಿ ಮೇಲಕ್ಕೆ ಕೊಡಿ, ದೃಷ್ಟಿ ಮೇಲಕ್ಕೆ, ಕಾಲು ನೇರ ಬರಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕಾಲು 3.5 ಫೀಟ್ ಅಂತರ, ಹಸ್ತಪೂರಕ ರೇಚಕ ವಾಪಸ್ ತನ್ನಿ, ಪಾದ ಎದುರಿಗೆ ತನ್ನಿ. ಈಗ ಮತ್ತೊಂದು ಸೈಡಿಗೆ ತನ್ನಿ ಬ್ರಿಕ್ಸ್ ಅನ್ನ. ಎಡಗಾಲಿನ ಪಾದ ಸೈಡಿಗೆ ಕೊಡಿ, ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ಈಗ ರೇಚಕ ಮಾಡ್ತಾ ಬ್ರಿಕ್ಸ್ ಹಿಡ್ಕೊಳ್ಳಿ. ಹಾಗೆ ನಿಮ್ಮ ಬಲಗಾಲನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಬ್ರಿಕ್ಸ್ ಹಾಗೆ ಸ್ವಲ್ಪ ದೂರ ಇರಲಿ ಪಾದದಿಂದ. ದೃಷ್ಟಿ ಮೇಲಕ್ಕೆ ಕೊಡಿ, ಕಾಲನ್ನು ಎತ್ತಿ, ಇನ್ನಷ್ಟು ಎತ್ತಿ, ಹಸ್ತ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ತನ್ನಿ, ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್, ಸಮಸ್ಥಿತಿ ವಿಶ್ರಾಂತಿ ತಗೋ.
ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಹಾಗೆ ಮಂಡಿ ಮೇಲೆ ನಿಂತುಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ಉಷ್ಟ್ರಾಸನ ಚಾಲನೆ ಮಾಡುವ. ರೇಚಕ ಮಾಡ್ತಾ ವಾಪಸ್. ಪೂರಕ, ರೇಚಕ, ವಾಪಸ್. ಪೂರಕ, ರೇಚಕ, ವಾಪಸ್. ಮಂಡಿ ಮೇಲೆ ನಿಂತ್ಕೊಳ್ಳಿ. ಮಂಡಿ ಅಂತರ ಪಾದಾಂತರ ಇರಲಿ. ಬ್ರಿಕ್ಸ್ ಅನ್ನು ಹಾಗೆ ಹಿಂದಕ್ಕೆ ಇಟ್ಟುಕೊಳ್ಳಿ. ಪಾದದ ಹತ್ತಿರ ಹಿಂದಕ್ಕೆ. ಪಾದ ತುಂಬ ಅಂತರ ಬೇಡ. ಬ್ರಿಕ್ಸ್ ಹಾಗೆ ನಿಮ್ಮ ದೇಹದ ನೇರ ಹಿಂದಕ್ಕೆ ಇರಲಿ. ತುಂಬ ಅಂತರ ಬೇಡ ಪಾದದಲ್ಲಿ. ಹಸ್ತ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಹಾಗೆ ಹಿಂದಕ್ಕೆ ಬ್ರಿಕ್ಸ್ ಅನ್ನು ಇಟ್ಕೊಳ್ಳಿ. ಭುಜದ ನೇರ ಕೆಳಕ್ಕಿರ್ಲಿ ಬ್ರಿಕ್ಸ್. ಪಾದ ಸ್ವಲ್ಪ ಹತ್ತಿರ ಕೊಡಿ. ತಲೆಯನ್ನು ಹಿಂದಕ್ಕೆ ಬಿಟ್ಟು ಬಿಡಿ. ಸ್ಥಿತಿ 1 2 3 4 5 6 7 8. ಹಾಗೆ ವಾಪಸ್ ಬನ್ನಿ. ಮಂಡಿ ಮೇಲೆ ಕೂತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಉಸಿರಾಟ ಕ್ರಿಯೆಯನ್ನೇ ಗಮನಿಸಿ. ಮಂಡಿ ಮೇಲೆ ನಿಂತುಕೊಳ್ಳಿ. ಬಲಗಾಲು ಸೈಡಿಗೆ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ. ಎಡ ಹಸ್ತ ರೇಚಕ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ, ರೇಚಕ ವಾಪಸ್. ಮತ್ತೊಂದ್ಸರಿ ರೇಚಕ, ಪೂರಕ, ರೇಚಕ ವಾಪಸ್. ಪೂರಕ, ರೇಚಕ, ಪೂರಕ, ರೇಚಕ ವಾಪಸ್. ಹಸ್ತ ಈಗ ಹಾಗೆ ಬ್ರಿಕ್ಸ್ ಅನ್ನು ಸೈಡಿಗೆ ಇಟ್ಕೊಳ್ಳಿ. ಪಾದದ ಹತ್ತಿರಕ್ಕೆ ಇಟ್ಟುಕೊಳ್ಳಿ ಬ್ರಿಕ್ಸ್. ಕಾಲನ್ನು ನೇರ ಮಾಡಿಕೊಳ್ಳಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಹಸ್ತ ಭುಜದ ನೇರಕ್ಕೆ ತನ್ನಿ. ರೇಚಕ ಮಾಡ್ತಾ ಬ್ರಿಕ್ಸ್ನ ಮೇಲೆ ಕೈಯನ್ನು ಇಟ್ಟುಕೊಳ್ಳಿ. ನಿಮ್ಮ ಎಡ ಹಸ್ತ ಹಾಗೆ ಸೈಡಿಗೆ ಬರಲಿ. ಕಿವಿಯಿಂದ ಮುಂದಕ್ಕೆ ಬರೋದು ಬೇಡ. ಒಮ್ಮೆ ಕೈಯನ್ನು ಗಮನಿಸಿ. ಕಿವಿಯಿಂದ ಹೀಗೆ ಮುಂದಕ್ಕೆ ಇಟ್ಟು ಮುಂದಕ್ಕೆ ಬಾಗಬೇಡಿ. ಆದಷ್ಟು ನಿಮ್ಮ ಕಿವಿಯಿಂದ ಹಿಂದಕ್ಕಿರ್ಲಿ. ದೃಷ್ಟಿ ನೇರ ಮೇಲಕ್ಕೆ ಕೊಡಿ. ಮೇಲಕ್ಕೆ ಕೊಡಿ ದೃಷ್ಟಿ. ನೋಡ, ಒಮ್ಮೆ ನನ್ನನ್ನು ಗಮನಿಸಿ. ಒಮ್ಮೆ ನನ್ನನ್ನು ಗಮನಿಸಿ. ಕೈಯನ್ನು ವಾಪಸ್ ತನ್ನಿ. ನೀವು ಸೈಡ್ಗೆ ಕೈ ಇಟ್ಟಲ್ಲಿ ಕೈ ಈ ರೀತಿ ಇರ್ತದೆ. ಇನ್ನೊಂದು ದೃಷ್ಟಿ ಹೀಗೆ ಇರ್ತದೆ. ಒಮ್ಮೆ ಕರೆಕ್ಟ್ ಗಮನಿಸಿ. ದೃಷ್ಟಿ ಹೀಗೆ ಕೊಡ್ತೀರಿ. ಕೈಯನ್ನು ಮುಖದಿಂದ ಎದುರಿಗೆ ಇಡ್ತೀರಿ. ಈ ರೀತಿಗೆ ಬರೋದಲ್ಲ, ಸೈಡಿಗೆ ಬಾಗಿದಲ್ಲಿ. ಈಗ ನಾನು ಈ ಸ್ಥಿತಿಯಲ್ಲಿ ಪರಿಗಾಸನದ ಸ್ಥಿತಿಯಲ್ಲಿದೆ. ಈ ಸ್ಥಿತಿ ಮಾತ್ರ ಅಲ್ಲದೆ ಪಾರ್ಶ್ವಕೋನಾಸನದ ಸ್ಥಿತಿಯಲ್ಲಿ ಕೂಡ ಇರುವಾಗಲೂ ನಿಮ್ಮ ಕೈ ಈ ರೀತಿಗೆ ಬರಬೇಕು. ತಲೆಯ ಭಾಗ ದೃಷ್ಟಿ ಮೇಲಕ್ಕಿರ್ಬೇಕು. ಹೀಗೆ ಸೈಡಿಗೆಲ್ಲ ಹೀಗೆ ಮೇಲಕ್ಕೆ ಹಾಗೆ ನೇರ ಬರಬೇಕು. ಕೈಯನ್ನು ಚೆನ್ನಾಗಿ ಎಳಿಬೇಕು. ಭುಜದ ಭಾಗ ಆದಷ್ಟು ಹಿಂದಕ್ಕೆ ತಳ್ಳಬೇಕು. ಆಯ್ತಾ? ನೋಡುವ. ವಾಪಸ್ ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ಹಾಗೆ ಸೈಡಿಗೆ ತಕೊಂಡೋಗಿ. ಕೈ ಕಿವಿಗೆ ತಾಗಿ ಸೈಡಿಗೆ ಹೋಗ್ಲಿ. ದೃಷ್ಟಿಯನ್ನು ಮೇಲಕ್ಕೆ ಕೊಡಿ. ಮೇಲೆ ಶೀಲಿಂಗ್ ನೋಡಿ. ಹಾಗೆ ಉಸಿರಾಡಿ. ಸ್ಥಿತಿ 1 2 3 4 5 6 7 8. ಈಗ ಹಾಗೆ ಪೂರಕ ಮಾಡ್ತಾ ಭುಜದ ನೇರಕ್ಕೆ ರೇಚಕ ಕೆಳಗೆ ತನ್ನಿ. ಕಾಲನ್ನು ಹತ್ತಿರ ತನ್ನಿ. ಮಂಡಿ ಮೇಲೆ ನಿಂತ್ಕೊಳ್ಳಿ. ಈಗ ಮತ್ತೊಂದು ಕಾಲನ್ನು ಹಾಗೆ ಸೈಡಿಗೆ ಕೊಡಿ. ಎರಡು ಹಸ್ತ ಪೂರಕ ಭುಜದ ನೇರಕ್ಕೆ ಹಾಗೆ ರೇಚಕ ಸೈಡಿಗೆ ಬಾಗಿ. ಪೂರಕ,
ರೇಚಕ ಮತ್ತೊಂದು ಸೈಡ್, ಮತ್ತೊಂದು ಸೈಡ್, ಹೀಗೆ ಸೈಡಿಗೆ ಹೋಗ್ಬೋದು. ಪೂರಕ ಮೇಲಕ್ಕೆ, ರೇಚಕ ಸೈಡಿಗೆ ಬಾಗಿ, ಅದೇ ಸೈಡಿಗೆ, ಆ ಕಡೆಗೆ ಸೈಡಿಗೆ ಬಾಗಿ, ಈ ಕಡೆಗೆ. ಪೂರಕ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡ್, ಪೂರಕ, ರೇಚಕ ಸೈಡಿಗೆ ಬಾಗಿ, ಪೂರಕ, ರೇಚಕ ಮತ್ತೊಂದು ಸೈಡ್, ಪೂರಕ, ನೇರ, ರೇಚಕ ವಾಪಸ್ ತನ್ನಿ ಕೈಯನ್ನು. ಬ್ರಿಕ್ಸ್ ಅನ್ನು ಪಾದದ ಹಿಂದಕ್ಕೆ ಇಟ್ಟುಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ಈಗ ರೇಚಕ ಮಾಡ್ತಾ ಹಸ್ತವನ್ನು ಬ್ರಿಕ್ಸಿನ ಮೇಲಕ್ಕೆ ಇಟ್ಟುಕೊಳ್ಳಿ. ಮತ್ತೊಂದು ಹಸ್ತ ಹಾಗೆ ನಿತ್ಯ ನೇರಕ್ಕೆ ಬರ್ಲಿ. ಚೆನ್ನಾಗಾಯ್ತು. ಈಗ ಜಾನ್ಸಿ ಕೈ ತಲೆ ದೃಷ್ಟಿ ಇಲ್ಲಿಗೆ ಕೊಡಿ, ಇಲ್ಲಿಗೆ ಕೊಡಿ, ಹೀಗೆ ಕೊಡಿ. ಈಗ ನೋಡಿ ಇನ್ನಷ್ಟು ಬಾಗಿ ಚೆನ್ನಾಗಾಯ್ತು. ಈಗ ಹಾಗೇ ಇರಿ, ಹಾಗೇ ಇರಿ, ಚೆನ್ನಾಗಾಯ್ತು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಕಾಲು ಎಲ್ ಶೇಪಿಗೆ ಬರಲಿಲ್ಲ, ಕಾಲು ಎಲ್ ಶೇಪಿಗೆ ಬರಲಿ. ಇದು ಕಾಲು ನೇರ ಬರಲಿ, ನೇರ ಬರಲಿ, ನೇರ ನೇರ ಇನ್ನು ಬರಲಿ. ಚೆನ್ನಾಗಾಯ್ತು. ಈಗ ಅಷ್ಟ ಹಾಗೇ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಹಸ್ತ ಕೆಳಗೆ ತನ್ನಿ, ಕಾಲಿನ ಪಾದ ಹತ್ತಿರ ತನ್ನಿ, ಮಂಡಿ ಮೇಲೆ ಕುತ್ಕೊಳ್ಳಿ, ಕಣ್ಣನ್ನು ಮುಚ್ಚಿ, ಉಸಿರಾಟ ಕ್ರಿಯೆಯನ್ನು ಗಮನಿಸಿ, ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಕಾಲನ್ನು ಮುಂದಕ್ಕೆ ಚಾಚಿ, ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ಪಾದ ಸೇರಿಸಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ವಾಪಸ್. ಈಗ ಬ್ರಿಕ್ಸ್ ಅನ್ನು ಪಾದದ ಅಡಿಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಹಸ್ತವನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ರೇಚಕ ಮಾಡ್ತಾ ಮುಂದಕ್ಕೆ ಬ್ರಿಕ್ಸ್ ಅನ್ನು ಹಿಡ್ಕೊಳ್ಳಿ. ಸೊಂಟದಿಂದ ದೇಹ ಚೆನ್ನಾಗಿ ಎಳಿರಿ ಮುಂದಕ್ಕೆ. ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ ಬ್ರಿಕ್ಸಿನ ಮೇಲಕ್ಕೆ. ಪಾದ ಹೀಗೆ ಹೆಬ್ಬೆರಳು ಒಳಕ್ಕೆ ಬರೋದು ಬೇಡ, ಹೆಬ್ಬೆರಳು ಸಹಿತ ಪಾದದ ಅಡಿಯ ಭಾಗವನ್ನು ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ನೋಡಿ, ಒಮ್ಮೆ ಗಮನಿಸಿ, ಪಶ್ಚಿಮೋತ್ತಾನಾಸನಕ್ಕೆ ಪಾದ ಹೀಗೆ ಹೆಬ್ಬೆರಳು ಒಳಕ್ಕೆ ಬರ್ತದೆ. ನೋಡಿ, ನಿಮ್ಮ ಪಾದದ ಒಳಭಾಗ ಹೀಗೆ ಒಳಕ್ಕೆ ಬರ್ತದೆ ಹೀಗೆ, ಆಯ್ತಾ? ಈ ಪಾದ ಹಾಗೆ ಚೆನ್ನಾಗಿ ನೇರ ಒತ್ತಿಟ್ಟು ಬರಬೇಕು ಬ್ರಿಕ್ಸಿಗೆ. ಹಾಗೆ ಬರ್ಲಿ ನೋಡುವ. ದೇಹ ಎಳ್ಕೊಳ್ಳಿ, ಸೊಂಟದಿಂದ ಚೆನ್ನಾಗಿ ಎಳಿರಿ ದೇಹ. ಈಗ ಮಂಡಿ ಮೇಲಕ್ಕೆ ಹೇಳ್ತಾ ಇದೆ, ಒಮ್ಮೆ ನೋಡಿ, ಮಂಡಿಯನ್ನು ಒತ್ತಿನ್ನು ಮುಂದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೆ ಬಾಗಿಕೊಳ್ಳಿ. ಆದ್ರೆ ಆಸನದ ಸ್ಥಿತಿಗೆ ಹೋಗ್ಬೇಕಿದ್ರೆ ಆ ಕ್ರಮದಲ್ಲೇ ಹೋಗಿ ಮುಂದಕ್ಕೆ ಸಾಧ್ಯ ಆಗುವಷ್ಟು ಬಾಗಿಕೊಳ್ಳಿ. ಹಾಗೆ ಇರಿ, ಹಾಗೆ ಇರಿ, ಇನ್ನಷ್ಟು ದೇಹ ಎಳಿರಿ, ಹಾಗೆ ಸ್ಥಿತಿ ಏಕಂ. ಮಂಡಿ ಒತ್ತಿ, ಮಂಡಿ ಮೇಲಕ್ಕೆ ಹೇಳೋದು ಬೇಡ. ಮಂಡಿ ಮೇಲಕ್ಕೆ ಎದ್ದಲ್ಲಿ ಆಸನದ ಎಫೆಕ್ಟ್ ನಿಮ್ಮ ದೇಹಕ್ಕೆ ಬೀಳೋದಿಲ್ಲ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಕೆಳಗೆ, ಸಮತಲ ಸ್ಥಿತಿ, ಪಾದಂತರ ಕೊಡಿ, ಹಸ್ತ ಹಿಂದಕ್ಕೆ ಕೊಡಿ, ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ವಾಪಸ್ ಬನ್ನಿ. ಬ್ರಿಕ್ಸ್ ಅನ್ನು ಹೀಗೆ ಚಪ್ಪಟೆಯಾಗಿ ಇಟ್ಟುಕೊಳ್ಳಿ. ಬ್ರಿಕ್ಸಿನ ಮೇಲಕ್ಕೆ ಕೂತ್ಕೊಂಡ್ಬಿಡಿ. ಚಪ್ಪಟೆಯಾಗಿ ಇಟ್ಟು ಬ್ರಿಕ್ಸಿನ ಮೇಲಕ್ಕೆ ಕೂತ್ಕೊಂಡ್ಬಿಡಿ. ಬ್ರಿಕ್ಸಿನ ಮೇಲಕ್ಕೆ ಕೂತ್ಕೊಳ್ಳಿ. ಹಾಗೆ ಮಂಡಿಯನ್ನು ಸೇರಿಸಿ, ಪಾದ ಹತ್ತಿರ ತನ್ನಿ, ಇನ್ನಷ್ಟು ಪಾದ ಹತ್ತಿರ ತನ್ನಿ, ಮಂಡಿ ಸೇರಿಸಿಟ್ಟುಕೊಳ್ಳಿ. ಬೆನ್ನಿನ ಭಾಗ ನೇರ ಬರಲಿ.
ಹಸ್ತ ಹಾಗೆ ಸೈಡಿನಿಂದ ಪೂರಕ ಮಾಡ್ತಾ ಮೇಲಕ್ಕೆ ಲಾಕ್ ಮಾಡಿ ಮೇಲಕ್ಕೆ ಇಡಿ. ಹಾಗೆ ವಾಪಸ್ ತನ್ನಿ. ಮತ್ತೊಂದ್ಸರಿ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಲಾಕ್ ಮಾಡಿ ಚೆನ್ನಾಗಿ ಎಳಿರಿ. ಹಾಗೆ ವಾಪಸ್ ತನ್ನಿ. ಮತ್ತೊಂದ್ಸರಿ ಚೆನ್ನಾಗಿ ಎಳಿರಿ ಮೇಲಕ್ಕೆ. ಹಾಗೆ ವಾಪಸ್ ತನ್ನಿ. ಸ್ವಸ್ಥ. ದೀರ್ಘೊಮ್ಮೆ ಪೂರಕ ಮಾಡಿ, ರೇಚಕ ಮಾಡಿ. ಈಗ ಹಸ್ತ ಹಾಗೆ ಸೈಡಿನಿಂದ ಕೊಡಿ. ಪೂರಕ ಮಾಡ್ತಾ ಮೇಲಕ್ಕೆ ಲಾಕ್ ಮಾಡಿ ಎಳಿರಿ ಚೆನ್ನಾಗಿ ಹಸ್ತವನ್ನು. ಬೆನ್ನಿನ ಭಾಗ ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ವೀರಾಸನದ ಸ್ಥಿತಿ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಈಗ ಹಾಗೆ ಹಿಂದಕ್ಕೆ ಬ್ರಿಕ್ಸ್ ಅಲ್ಲೇ ಇರ್ಲಿ. ಹಿಂದಕ್ಕೆ ಬೆನ್ನಿನ ಭಾಗದ ಹತ್ತಿರಕ್ಕೆ ಬ್ರಿಕ್ಸ್ ಅನ್ನು ಕೊಡಿ. ಬೆನ್ನಿನ ಭಾಗದ ಹತ್ತಿರ ಬ್ರಿಕ್ಸ್ ಕೊಡಿ. ಮಂಡಿಯನ್ನು ಒತ್ತಿಟ್ಟುಕೊಳ್ಳಿ. ಮಂಡಿ ಒತ್ತಿಟ್ಟುಕೊಳ್ಳಿ. ಬೆನ್ನಿನ ಭಾಗದ ಮೇಲಕ್ಕೆ ಬ್ರಿಕ್ಸ್ ಅನ್ನು ಕೊಡಿ. ಈ ಮಧ್ಯ ಬೆನ್ನಿನ ಭಾಗಕ್ಕಲ್ಲ, ಹಾಗೆ ಭುಜ ಮತ್ತೆ ಈ ಬೆನ್ನಿನ ಭಾಗಕ್ಕೆ, ತುಂಬಾ ಭುಜದ ಮೇಲೂ ಅಲ್ಲ, ಈ ಭುಜದ ಮೇಲೂ ಅಲ್ಲ, ಕುತ್ತಿಗೆ ಕೆಳಗಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಬೆನ್ನಿನ ಮಧ್ಯಭಾಗದಿಂದ ಮೇಲಕ್ಕೆ ಇಟ್ಕೊಳ್ಳಿ ಬ್ರಿಕ್ಸ್ ಅನ್ನು. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ. ಮಂಡಿಯನ್ನು ಒತ್ತಿ. ಹಸ್ತ ಹಿಂದಕ್ಕೆ ಹಾಗೆ ಲಾಕ್ ಮಾಡಿ ಎಳಿರಿ. ನೀವು ಆದಷ್ಟು ಹಿಂದಕ್ಕೆ ಕೊಡಿ. ಹಿಂದಕ್ಕೆ ಬಾಗ್ಲಿಕ್ಕೆ ಜಾಸ್ತಿ ಆಗದಿದ್ದಲ್ಲಿ ಹಾಗೆ ಇರಿ. ಚಪ್ಪಟೆಯಾಗಿ ಅಲ್ಲ, ಅಡ್ಡಕ್ಕೆ ಇಟ್ಟುಕೊಡಿ. ಹಾಗೆ ಹಿಂದಕ್ಕೆ ಬಾಗಿ. ಸ್ಥಿತಿ ಏಕಂ ಸುಪ್ತ ವೀರಾಸನದ ಸ್ಥಿತಿ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ನಿಲ್ಲಿ. ಹಾಗೆ ಇರಿ. ಪರ್ಯಂಕಾಸನದ ಸ್ಥಿತಿಗೆ ಹೋಗಿ. ಹಾಗೆ ನೆತ್ತಿಯನ್ನು ತಾಗಿಸಿ. ಇನ್ನಷ್ಟು ಎತ್ತಿ, ಎದೆಯ ಭಾಗ ಎತ್ತಿ. ಹಾಗೆ ಸ್ಥಿತಿ ಏಕಂ ದ್ವೇ. ಹಸ್ತವನ್ನು ಹಾಗೆ ಕೈಯ ಗಂಟು ತಾಗಿಸಿ ಇಟ್ಟುಕೊಳ್ಳಿ. ಒಂದು ಕೈಯ ಗಂಟನ್ನು ಮತ್ತೊಂದು ಕೈಯ ಗಂಟನನ್ನು ಮುಟ್ಟಿಕೊಳ್ಳಿ. ಒಂದು ಕೈಯ ಗಂಟನ್ನು ಮತ್ತೊಂದು ಕೈಯ ಕೈಯಿಂದ ಮುಟ್ಟಿಕೊಳ್ಳಿ. ಹಾಗೆ ಏಕಂ ದ್ವೇ ತ್ರೀಣಿ. ಕಾಲಿನ ಗಂಟನ್ನು ಒತ್ತಿ. ಚತ್ವಾರಿ ಪಂಚ. ಕಾಲಿನ ಗಂಟು ಸೇರಿಸಿ. ಇನ್ನು ಸೇರಿಸಿ. ಪಾದ ಹಿಂದಕ್ಕಿರ್ಬೇಕು, ಕಾಲಿನ ಗಂಟು ಸೇರಿಸ್ಕೋಬೇಕು. ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ರಿಲೀಸ್ ಮಾಡಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ನಿಧಾನ. ಬಲಮೊಗ್ಗಲಿಗೆ ಹೊರಳಿ. ಮೇಲಕ್ಕೆ ಬನ್ನಿ. ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ ಒಮ್ಮೆ ನೇರ ಕೂತ್ಕೊಳ್ಳಿ. ಈಗ ಹಾಗೆ ವಿಶ್ರಾಂತಿ ತಗೊಳ್ಳಿ. ಪಾದಾಂತರ ಕೊಡಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ಎರಡು ಪಾದ ಎಡ ಸೈಡಿಗೆ ತನ್ನಿ. ಪಾದದ ಮೇಲೆ ಒಂದು ಪಾದ ಇರಲಿ. ಬಲಗಾಲಿನ ಪಾದದ ಮೇಲೆ ಎಡಗಾಲಿನ ಪಾದ ಇರಲಿ. ಈಗ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಹಿಂದಕ್ಕೆ ಕೊಡಿ. ಮತ್ತೊಂದ್ಸರಿ ಪೂರಕ, ರೇಚಕ ಹಿಂದಕ್ಕೆ ಕೊಡಿ. ಪೂರಕ, ರೇಚಕ ಹಿಂದಕ್ಕೆ ಕೊಡಿ. ಪೂರಕ, ರೇಚಕ ವಾಪಸ್ ತನ್ನಿ. ಈಗ ಬ್ರಿಕ್ಸ್ ಅನ್ನು ಹಾಗೆ ನಿಮ್ಮ ದೇಹದ ನೇರ ಹಿಂದಕ್ಕೆ ಇಟ್ಟುಕೊಳ್ಳಿ. ಒಮ್ಮೆ ಗಮನಿಸಿ ಬ್ರಿಕ್ಸ್ ಅನ್ನ ನಿಮ್ಮ ತೊಡೆಯ ಭಾಗದಿಂದ ಹಾಗೆ ಹಿಂದಕ್ಕೆ ಇರಲಿ. ಬ್ರಿಕ್ಸ್ ಈ ತೊಡೆಯ ಭಾಗದಿಂದ ಹೀಗೆ ಸೈಡಿಗೆ ಬೇಡ, ಹಿಂದಕ್ಕೆ ಕೊಡಿ. ಹಾಗೆ ತುಂಬಾ ಹಿಂದಕ್ಕೂ ಬೇಡ, ಹತ್ತಿರ ಇರಲಿ. ಹತ್ತಿರ ಕೊಡಿ.
ಈಗ ಉಸಿರು ತುಂಬಿಕೊಳ್ತಾ ಹಸ್ತ ಮೇಲಕ್ಕೆ ಎತ್ತಿ, ಉಸಿರು ಹೊರಗಾಗ್ತಾ ಹಾಗೆ ಬ್ರಿಕ್ಸಿನ ಮೇಲಕ್ಕೆ ಹಿಂದಕ್ಕೆ ಕೈ ಇಟ್ಕೊಳ್ಳಿ. ಎಡ ಕೈಯನ್ನು ಮಂಡಿಯ ಕೆಳಭಾಗಕ್ಕೆ ಇಟ್ಕೊಳ್ಳಿ. ಈ ರೀತಿಗೆ ಕೊಡಿ, ಸೈಡಿಗೆ ಕೈಯನ್ನು ಹೀಗೆ ಕೊಡಿ, ಈ ಸೈಡಿಗೆ, ಹಾ ಹೀಗೆ ಕೊಡಿ, ಹಾಗೆ ಚೆನ್ನಾಗಾಯ್ತು. ಈಗ ಹಾಗೆ ಬ್ರಿಕ್ಸ್ ಒತ್ತಿಕೊಳ್ಳಿ, ಭುಜವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ, ದೇಹ ನೇರ ಮಾಡಿಕೊಳ್ಳಿ. ಬ್ರಿಕ್ಸ್ ಒತ್ತಿಕೊಳ್ಳಿ, ಭುಜವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ, ದೇಹ ನೇರ ಮಾಡಿ, ದೇಹದ ಭಾಗ ಬಾಗೋದ್ ಬೇಡ ಸೈಡಿಗೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್, ಕಾಲನ್ನು ಮುಂದಕ್ಕೆ ಚಾಚಿ, ಸಮತಲ ಸ್ಥಿತಿ. ವಿಶ್ರಾಂತಿ ಬೇಡ, ಮತ್ತೊಂದು ಸೈಡಿಗೆ ಪಾದ ತನ್ನಿ. ಎಡಗಾಲಿನ ಪಾದದ ಮೇಲಕ್ಕೆ ಬಲಗಾಲಿನ ಪಾದ, ಹಾಗೆ ಬಲಗಾಲಿನ ಪಾದ ಹಿಂದಕ್ಕೆ ಚಾಚಿರಿ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಹಿಂದಕ್ಕೆ, ಮತ್ತೊಂದ್ಸರಿ ಪೂರಕ, ರೇಚಕ ಹಿಂದಕ್ಕೆ, ಪೂರಕ, ರೇಚಕ ಹಿಂದಕ್ಕೆ, ಪೂರಕ, ರೇಚಕ ಹಿಂದಕ್ಕೆ, ಪೂರಕ ಹಸ್ತ ಮೇಲಕ್ಕೆ, ರೇಚಕ ವಾಪಸ್. ಹಾಗೆ ಬ್ರಿಕ್ಸ್ ಅನ್ನು ಸೈಡಿಗೆ ಕೊಡಿ. ದೇಹದಿಂದ ತೊಡೆಯ ಭಾಗದ ನೇರ ಆಚೆ ಸೈಡಿಗೆ ಹೋಗೋದು ಬೇಡ, ಆದಷ್ಟು ಒಳಕ್ಕೆ ಹಿಂದಕ್ಕೆ ಇರ್ಲಿ, ದೇಹದಿಂದ ದೂರನೂ ಬೇಡ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಹಾಗೆ ರೇಚಕ ಮಾಡ್ತಾ ಎಡ ಹಸ್ತ ಬ್ರಿಕ್ಸಿನ ಮೇಲೆ, ಬಲ ಹಸ್ತ ಮಂಡಿಯ ಕೆಳಗೆ. ಹಾಗೆ ನಿಮ್ಮ ಹಸ್ತವನ್ನು ಒತ್ತಿ ಭುಜವನ್ನು ಹಿಂದಕ್ಕೆ ಇನ್ನಷ್ಟು ತಿರುಗಿಸಿ, ಹೊಟ್ಟೆ ಭಾಗ ಚೆನ್ನಾಗಿ ಒಳಗೆ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್ ತನ್ನಿ, ಕಾಲನ್ನು ಮುಂದಕ್ಕೆ ಚಾಚಿ, ಸಮತಲ ಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಗೊಳ್ಳಿ. ಪಾದ ಸೇರಿಸಿ, ಬಲಗಾಲನ್ನು ಮಡಚಿ, ಹಸ್ತ ಪೂರಕ ಮಾಡ್ತಾ ಮುಂದಿನಿಂದ ಮೇಲಕ್ಕೆ ಎತ್ತಿ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಪೂರಕ, ರೇಚಕ ಮುಂದಕ್ಕೆ ಬಾಗಿ, ಪೂರಕ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ವಾಪಸ್. ಈಗ ಹಾಗೆ ಬ್ರಿಕ್ಸ್ ಅನ್ನು ಪಾದದ ಅಡಿಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಬಲಗಾಲಿನ ಪಾದ ಹತ್ತಿರ ತನ್ನಿ, ತೊಡೆಯ ಭಾಗದ ಕೆಳಕ್ಕೆ ಹೋಗೋದು ಬೇಡ, ಪಾದ ತೊಡೆಯಿಂದ ಹಾಗೆ ಸ್ವಲ್ಪ ದೂರಕ್ಕಿದ್ರು ಒಳ್ಳೆಯದೆ. ಈಗ ಪಾದ ನೇರವಾಗಿರ್ಲಿ, ಹಸ್ತ ಮುಂದಿನಿಂದ ಪೂರಕ ಮೇಲಕ್ಕೆ ಎತ್ತಿ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿಸಿ, ಬ್ರಿಕ್ಸ್ ಅನ್ನು ಹಿಡ್ಕೊಳ್ಳಿ, ಬ್ರಿಕ್ಸ್ ಅನ್ನು ಪಾದಕ್ಕೆ ಒತ್ತಿ, ಪಾದ ಹಾಗೆ ನೇರವಾಗಿರ್ಲಿ, ಸೊಂಟದಿಂದ ದೇಹ ಎಳಿರಿ, ಚೆನ್ನಾಗಿ ಎಳಿರಿ. ಹಾಗೆ ಮಂಡಿಯನ್ನು ಒತ್ತಿ, ಬ್ರಿಕ್ಸ್ ಅನ್ನು ಒತ್ತಿಟ್ಟಲ್ಲಿ ನಿಮ್ಮ ಮಂಡಿ ಮೇಲೆ ಹೇಳ್ತದೆ. ಯಾಕಂದ್ರೆ ಮೇಲೆ ಹೇಳೋದು, ನಿಮ್ಗೆ ಮುಂದಕ್ಕೆ ಬಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಕ್ಕೆ ಬಾಗ್ಲಿಕ್ಕೆ ಸಾಧ್ಯ ಆಗದಿದ್ದಲ್ಲಿ ಕಾಲಿನ ಗಂಟನ್ನು ಎತ್ತಿಟ್ಟುಕೊಳ್ತೀರಿ, ಬ್ರಿಕ್ಸ್ ಅನ್ನು ಹತ್ರಕ್ಕೆ ಎಳಿತೀರಿ, ಎಷ್ಟು ಸಾಧ್ಯ ಆಗ್ತದೆ ಬಾಗ್ತೀರಿ. ಈ ರೀತಿ ತಪ್ಪು ಮಾಡ್ಲಿಕ್ಕಿಲ್ಲ. ಕಾಲಿನ ಗಂಟು ಆದಷ್ಟು ನೆಲ ಒತ್ತಬೇಕು. ಹಾ, ಬ್ರಿಕ್ಸ್ ಅನ್ನು ಇಟ್ಕೊಂಡು ಸೊಂಟದಿಂದ ದೇಹವನ್ನು ಎಳಿಬೇಕು. ಇನ್ನಷ್ಟು ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ಈಗ ಬ್ರಿಕ್ಸ್ ಇಟ್ಕೊಂಡ ನಂತರ ಕೈಯ ಗಂಟು ನೆಲಕ್ಕೆ ತಾಗಿಸ್ಲಿಕ್ಕೆ ನೋಡಿ. ಹಾಗೆ ಬ್ರಿಕ್ಸ್ ಇಟ್ಕೊಳ್ಳಿ, ಕೈ ಗಂಟು ಇನ್ನಷ್ಟು ತಾಗಿಸಿ ನೆಲಕ್ಕೆ. ಹಾಗೆ ಕೈಯ ಗಂಟು ತಾಗಿಸ್ಬೇಕಿದ್ರೆ ತೊಡೆಯ ಕೆಳಭಾಗಕ್ಕೆ ಪಾದ ಹೋಗೋದು ಬೇಡ, ಪಾದವನ್ನು ದೂರ ಇಟ್ಟುಕೊಳ್ಳಿ. ಹಾಗೆ ಹಣೆಯ ಭಾಗ ತಾಗಿಸಿ ಮಂಡಿಗೆ, ಇನ್ನಷ್ಟು ಬಾಗಿ ಮುಂದಕ್ಕೆ. ಸ್ಥಿತಿ ಏಕಂ ದ್ವೇ
त्रीणि चत्वारि पंच षडो सप्त ಅಷ್ಟ. ಹಾಗೆ ಪೂರಕ ಮೇಲಕ್ಕೆ ರೇಚಕ ವಾಪಸ್ ತನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ, ಎಡಗಾಲನ್ನು ತನ್ನಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ ಎತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ವಾಪಸ್ ತನ್ನಿ. ಈಗ ಹಾಗೆ ಸ್ಥಿತಿಗೆ ಹೋಗುವ. ಪಾದ ಶುರುವಿಗೆ ದೇಹದ ಹತ್ತಿರ ಇರಲಿ, ಮತ್ತೊಂದು ಕಾಲು ನೇರವಾಗಿರಲಿ, ಹಸ್ತ ಪೂರಕ ಮುಂದಿನಿಂದ ಮೇಲಕ್ಕೆ. ಈಗ ರೇಚಕ ಹಾಗೆ ಮುಂದಕ್ಕೆ ಬಾಗಿ, ಬ್ರಿಕ್ಸ್ ಇಟ್ಕೊಳ್ಳಿ, ಸೊಂಟದಿಂದ ಚೆನ್ನಾಗಿ ಎಳಿರಿ ದೇಹ. ಕಾಲಿನ ಗಂಟನ್ನು ಇನ್ನಷ್ಟು ಒತ್ತಿಟ್ಟುಕೊಳ್ಳಿ, ನೇರ ಎಳಿರಿ ಕಾಲನ್ನು. ಹಾಗೆ ಹಾಗೆ ಕಾಲು ನೇರ ಎಳಿಬೇಕಿದ್ರೆ ಪಾದದ ಅಡಿಯ ಭಾಗಕ್ಕೆ, ನಿಮ್ಮ ತೊಡೆಯ ಅಡಿಯ ಭಾಗಕ್ಕೆ ಪಾದ ಹೋಗೋದು ಬೇಡ. ಪಾದವನ್ನು ಇನ್ನಷ್ಟು ಸೈಡಿಗೆ ತನ್ನಿ, ಹಾಗೆ ಚೆನ್ನಾಗಿ ಎಳಿರಿ ಇನ್ನಷ್ಟು ದೇಹ. ಹಾಗೆ ಇರಿ. ಹಣೆಯನ್ನು ತಾಗಿಸಿ ಮಂಡಿಗೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್ ತನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ, ಸಮತಲ ಸ್ಥಿತಿ. ವಿಶ್ರಾಂತಿ ತಕೊಳ್ಳಿ, ಕಣ್ಣನ್ನು ಮುಚ್ಚಿ. ಸುಖಾಸನಕ್ಕೆ ಬನ್ನಿ. ಈಗ ಬ್ರಿಕ್ಸ್ ಅನ್ನು ಹಾಗೆ ಅಡ್ಡಕ್ಕೆ ಹಿಂದಕ್ಕೆ ಇಟ್ಟುಕೊಳ್ಳಿ. ಬ್ರಿಕ್ಸ್ ಅನ್ನು ಈಗ ಇಟ್ಕೊಳ್ಳಿ ಎರಡು ಕೈಯಿಂದ ಹಿಂದಕ್ಕೆ. ಬ್ರಿಕ್ಸ್ ಅನ್ನು ಎರಡೂ ಕೈಯಿಂದ ಇಟ್ಕೊಳ್ಳಿ. ಈಗ ಹಾಗೆ ಹಿಂದಕ್ಕೆ ಬಾಗಿ, ಕೈಯ ಗಂಟನ್ನು ತಾಗಿಸಿ. ಬ್ರಿಕ್ಸ್ ಅನ್ನು ಇಟ್ಕೊಳ್ಳಿ, ಹಿಂದಕ್ಕೆ ಬಾಗಿ, ಅಡ್ಡಕ್ಕೆ ಇರ್ಲಿ ಬ್ರಿಕ್ಸ್, ಕೈ ಗಂಟು ತಾಗಿಸಿ. ಈಗ ಹಾಗೆ ನಿಮ್ಮ ನೆತ್ತಿಯನ್ನು ತಾಗಿಸಿ. ಈಗ ಬ್ರಿಕ್ಸ್ ಹಾಗೆ ಇರ್ಲಿ, ಅಡ್ಡ ಬಿಡೋದು ಬೇಡ, ಕೈಯಿಂದ ಹಿಡ್ಕೊಂಡಿರಿ ಬೇಕಿದ್ರೆ. ಹಣೆ ನೆತ್ತಿಯನ್ನು ತಾಗಿಸಿ. ಈಗ ಕೈಯನ್ನು ರಿಲೀಸ್ ಮಾಡಿ, ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಕೈಯನ್ನು ಹಾಗೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಈಗ ಬ್ರಿಕ್ಸ್ ಅನ್ನು ಇಟ್ಕೊಂಡು ಹಿಂದಕ್ಕೆ ಬಾಗಿ, ನೆಕ್ಸ್ಟ್ ಕೈಯನ್ನು ಕಂಠನ್ನು ತಾಗಿಸಿ, ವಾಪಸ್ ನೆಕ್ಸ್ಟ್ ಕೈಯನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ನೆತ್ತಿ ತಾಗಿಸಿ ನೆಲಕ್ಕೆ. ನಿಮ್ಮ ಬೆನ್ನಿನ ಭಾಗವನ್ನು ಗಮನಿಸಿ. ಪೃಷ್ಠದ ಭಾಗ ಎತ್ತಲಿಕ್ಕಿಲ್ಲ, ಪೃಷ್ಠದ ಭಾಗ ಹಾಗೆ ನೆಲಕ್ಕೆ ತಾಗಿಸಿ ಇಟ್ಟುಕೊಳ್ಳಿ. ಪೃಷ್ಠದ ಭಾಗ ಎತ್ತಬೇಡಿ, ಇನ್ನಷ್ಟು ಒತ್ತಿ, ಪೃಷ್ಠದ ಭಾಗ ಒತ್ತಿ. ಈ ಆಸನದ ಎಫೆಕ್ಟ್ ಚೆನ್ನಾಗಿ ಬೆನ್ನಿನ ಭಾಗಕ್ಕೆ ಬೀಳಿ. ನೀವು ಪೃಷ್ಠದ ಭಾಗ ಎತ್ತಿಟ್ರೆ ನಿಮ್ಮ ಬೆನ್ನಿಗೆ ಈ ಆಸನದ ಎಫೆಕ್ಟ್ ಬೀಳೋದಿಲ್ಲ. ಪೃಷ್ಠದ ಭಾಗ ನೆಲಕ್ಕೆ ಇನ್ನಷ್ಟು ಒತ್ತಿ, ಪೃಷ್ಠವನ್ನು ಇನ್ನಷ್ಟು ಒತ್ತಿ, ನೆತ್ತಿಯನ್ನು ಇನ್ನಷ್ಟು ತಾಗಿಸ್ಲಿಕ್ಕೆ ನೋಡಿ. ಆವಾಗ ಚೆನ್ನಾಗಿ ನಿಮ್ಮ ಬೆನ್ನಿಗೆ ನೋಡಿ ಮಸಾಜ್ ಸಿಗ್ತದೆ ನೋಡಿ. ಗಮನಿಸಿ. ಗಮನಿಸಿ. ಹಾಗಿರ್ಲಿ, ಬ್ರಿಕ್ಸ್ ಅಡ್ಡ ಬೀಳೋದು ಬೇಡ, ಹಾಗೇ ಇರ್ಲಿ. ಪೃಷ್ಠ ಒತ್ತಿ, ನೆತ್ತಿ ತಾಗಿಸಿ. ಸ್ಥಿತಿ ಈಗ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಕಾಲನ್ನು ಮುಂದಕ್ಕೆ ಚಾಚಿ, ಈಗೊಮ್ಮೆ ಬ್ರಿಕ್ಸ್ ಇಟ್ಕೊಳ್ಳಿ. ಹಾಗೆ ಹಿಂದಕ್ಕೆ ಬಾಗಿ, ಅರ್ಧ ಮತ್ಸ್ಯಾಸನದ ಸ್ಥಿತಿ. ಪಾದದ ಬೆರಳನ್ನು ಮುಂದಕ್ಕೆ ಎಳಿ, ಹಾಗೆ ನಿಮ್ಮ ನೆತ್ತಿಯನ್ನು ತಾಗಿಸಿ. ಇದರಲ್ಲಿಯೂ ಪೃಷ್ಠದ ಭಾಗ ಎತ್ತಲಿಕ್ಕಿಲ್ಲ. ಅವಾಗ ಮಾಡಿದ್ದು ಪೂರ್ಣ ಮತ್ಸ್ಯಾಸನ, ಪದ್ಮಾಸನ ಹಾಕಿ ಮಾಡುವಂಥದ್ದು. ಹೆಚ್ಚಿನವರಿಗೆ ಪದ್ಮಾಸನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಸುಖಾಸನದಲ್ಲಿ ಹಿಂದಕ್ಕೆ ಬಾಗಿಸಿದೆ. ಈಗ ಹಾಗೆ ಪೂರ್ಣ ಅರ್ಧ ಮತ್ಸ್ಯಾಸನದ ಸ್ಥಿತಿಗೆ ಕಾಲು ನೇರ ಮುಂದಕ್ಕೆ ಅಥವಾ ಹಿಂದಕ್ಕೆ ಎಳಿರಿ. ಬೆನ್ನಿನ ಭಾಗದಲ್ಲಿ ಇಟ್ಟುಕೊಳ್ಳಿ, ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಸ್ಥಿತಿ
ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಬ್ರಿಕ್ಸ್ ಅನ್ನು. ಮೇಲಕ್ಕೆ ಬನ್ನಿ, ಸಮತಲ ಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಗೊಳ್ಳಿ. ಪಾದ ಸೇರಿಸಿ. ಈಗ ಹಾಗೆ ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈ ಸೊಂಟ ಮತ್ತು ಬೆನ್ನಿನ ಭಾಗದ ಮೂಲದಲ್ಲಿ ಇಟ್ಟುಕೊಳ್ಳಿ ಬ್ರಿಕ್ಸ್ ಅನ್ನು. ಸೊಂಟ ಮತ್ತು ಬೆನ್ನಿನ ಕೆಳ ಭಾಗದಲ್ಲಿ ಇಟ್ಟುಕೊಳ್ಳಿ ಬ್ರಿಕ್ಸ್. ಇಟ್ಕೊಂಡ್ರಿಯಾ? ಈಗ ಕಾಲನ್ನು ನೇರ ಮಾಡಿ ಹಿಂದಕ್ಕೆ ಮಲಗಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಉತ್ತಿತ ಪಾದಾಸನದ ಸ್ಥಿತಿ. ಕಾಲನ್ನು ಮೇಲಕ್ಕೆ ಎಳಿರಿ. ಹಾಗೆ ಇರಿ. ಕಾಲನ್ನು ನೇರ ಮಾಡಿ, ನೇರ ಮಾಡಿ. ಶುರುವಿಗೆ ಇಟ್ಟುಕೊಳ್ಳಿ, ಬ್ರಿಕ್ಸ್ ಅನ್ನು ಇಟ್ಟುಕೊಳ್ಳಿ ಶುರುವಿಗೆ. ನೆಕ್ಸ್ಟ್ ಕಾಲನ್ನು ಮೇಲೆ ಮಾಡಿಕೊಳ್ಳಿ. ಪಾದದ ಬೆರಳು ಮೇಲಕ್ಕೆ ಚಾಚಿ ಇಟ್ಟುಕೊಳ್ಳಿ. ಹಾಗೆ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ದೀರ್ಘ ಉಸಿರಾಡಿ. ಏಕಂ ದ್ವೇ ತ್ರೀಣಿ. ಸ್ಟಿಫನ್ ಸರ್ ಕಾಲು ಎತ್ತಿ ಮೇಲಕ್ಕೆ, ಕಾಲು ಮೇಲಕ್ಕೆ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ತನ್ನಿ, ಕಾಲನ್ನು ವಾಪಸ್ ತನ್ನಿ. ಹಾಗೆ ಬ್ರಿಕ್ಸ್ ಅದೇ ಸೊಂಟ ಮತ್ತೆ ಬೆನ್ನಿನ ಮೂಲದಲ್ಲಿ ಇರ್ಲಿ. ಕಾಲನ್ನು ನೇರ ಮಾಡಿ. ಈಗ ಬಲಗಾಲನ ಹಾಗೆ ಮೇಲಕ್ಕೆತ್ತಿ, ಬಲಗಾಲ ಮೇಲಕ್ಕೆತ್ತಿ. ಹಾಗೆ ಬಲ ಸೈಡಿಗೆ ತನ್ನಿ. ಹೆಬ್ಬೆರಳು ಹಿಡಿಲಿಕ್ಕಾದ್ರೆ ಹೆಬ್ಬೆರಳನ್ನು ಇಟ್ಕೊಳ್ಳಿ ಪಾದದ್ದು. ಆಗದಿದ್ರೆ ನಿಮ್ಮ ತೊಡೆಯ ಭಾಗವನ್ನು ಇಟ್ಕೊಂಡು ಹಾಗೆ ಭುಜದ ನೇರಕ್ಕೆ ತನ್ನಿ. ಎರಡೂ ಕಾಲುಗಳು ನೇರ ಇರ್ಲಿ. ನಿಮ್ಮ ಎಡ ಕೈ ತೊಡೆಯ ಮೇಲಕ್ಕೆ ಇರ್ಲಿ. ತೊಡೆನ ಹಾಗೆ ಒತ್ತಿಟ್ಟುಕೊಳ್ಳಿ. ಹಾಗೆ ಕಾಲನ್ನು ಸೈಡಿಗೆ ತಕೊಂಡೋಗಿ ಸುಪ್ತ ಪಾದಂಗುಷ್ಟ ಆಸನದ ಸ್ಥಿತಿ. ಹಾಗೆ ಇರಿ ಸ್ಥಿತಿಯಲ್ಲಿ. ಏಕಂ ಕಾಲುಗಳೆರಡು ನೇರ ಮಾಡಿ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆತ್ತಿ. ರೇಚಕ ಕಾಲು ವಾಪಸ್ ತನ್ನಿ. ಈಗ ಹಾಗೆ ಒಮ್ಮೆ ಬ್ರಿಕ್ಸ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಕಾಲನ್ನು ನೇರ ಮಾಡಿ. ಎಡಗಾಲು ಮೇಲಕ್ಕೆತ್ತಿ. ಈಗ ಹಾಗೆ ಎಡ ಹಸ್ತದಿಂದ ಇಟ್ಕೊಂಡು ಸೈಡಿಗೆ ತನ್ನಿ ಎಡಗಾಲು. ಬಲ ಹಸ್ತದಿಂದ ತೊಡೆಯ ಭಾಗ ಒತ್ತಿಟ್ಟುಕೊಳ್ಳಿ. ಹಾಗೆ ಸೈಡಿಗೆ ಇರ್ಲಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮರ್ತ ಮೇಲಕ್ಕೆ, ರೇಚಕ ವಾಪಸ್. ಹಾಗೆ ನಿಧಾನಕ್ಕೆ ಬ್ರಿಕ್ಸ್ ಅನ್ನು ಜಾರಿಸಿ ಬಲ ಮೊಗ್ಗಲಿಗೆ ಹೊರಡಿ. ಮೇಲಕ್ಕೆ ಬನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ಬ್ರಿಕ್ಸ್ ಅನ್ನು ಮುಂದಕ್ಕೆ ಕೊಡಿ. ಎರಡೂ ಬ್ರಿಕ್ಸ್ ಅನ್ನು ಕೊಡಿ. ಮುಂದಕ್ಕೆ ಬ್ರಿಕ್ಸ್ ಅನ್ನು ಕೊಟ್ಟು ವಜ್ರಾಸನಕ್ಕೆ ಬನ್ನಿ. ಕೈಯನ್ನು ಇಟ್ಕೊಳ್ಳಿ. ಎರಡೂ ಕೈಯನ್ನು ಬ್ರಿಕ್ಸಿನ ಮೇಲೆ ಇಟ್ಕೊಳ್ಳಿ. ಬ್ರಿಕ್ಸ್ ಹಾಗೆ ನಿಮ್ಮ ಭುಜದ ನೇರವಾಗಿ ಮುಂದಕ್ಕೆ ಇರಲಿ. ಕೈಯನ್ನು ನೇರ ಎಳಿರಿ. ಈಗ ಹಾಗೆ ಕೈ ನೇರ ಇದ್ದು ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಿ. ಕೈ ನೇರ ಬರಲಿ. ವಾಪಸ್ ಬನ್ನಿ, ವಾಪಸ್ ಬನ್ನಿ. ಈಗ ನೋಡಿ, ಒಮ್ಮೆ ಗಮನಿಸಿ. ಕೈಯನ್ನು ಮಡಚಿ ಇಟ್ಕೊಂಡ್ರೆ ಈ ಭುಜದ ಭಾಗದಲ್ಲಿ ಸೆಳೆತ ಕಾಣಲ್ಲ ನೋಡಿ. ಕೈ ಬ್ರಿಕ್ಸಿನ ಮೇಲೆ ಇರ್ಲಿ. ಈಗ ಹಾಗೆ ನಿಮ್ಮ ಪೃಷ್ಠದ ಭಾಗ ಎತ್ತಲಿಕ್ಕೂ ಇಲ್ಲ, ಸಡಿಲವಾಗಿ ಇಡ್ಲಿಕ್ಕಿಲ್ಲ. ಪೃಷ್ಠದ ಭಾಗ ಒಮ್ಮೆ ಗಮನಿಸಲ್ಲ. ಬ್ರಿಕ್ಸ್ ಪೃಷ್ಠದ ಭಾಗ ಹಿಮ್ಮಡಿಗೆ ತಾಗಿಸಿ ಇಟ್ಕೊಳ್ಳಿ. ಹಸ್ತವನ್ನು ಹಾಗೆ ಇಟ್ಕೊಳ್ಳಿ. ಈಗ ಹಾಗೆ ನಿಮ್ಮ
ಹಣೆಯನ್ನು ತಾಗಿಸ್ಕೋಬೇಕು. ಭ್ರಷ್ಟ ಎತ್ತಲಿಕ್ಕಿಲ್ಲ, ಕೈಯ ಗಂಟನ್ನು ಮಡಚಲಿಕ್ಕಿಲ್ಲ, ನೇರ ಬರ್ಲಿ. ಭುಜದ ಭಾಗ ಹಾಗೆ ಎತ್ತಿಟ್ಟುಕೊಳ್ಳಿ. ಹಣೆಯನ್ನು ತಾಗಿಸಿ ಕೈಯನ್ನು ಇನ್ನಷ್ಟು ನೇರ ಎಳಿ. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬರ. ಕಾಲಿನ ಪಾದ ಹಾಗೆಯೇ, ಭುಜದ ಭಾಗ ಹಿಂದಕ್ಕೆ ತಳ್ಳಿ, ಕೈಯ ಗಂಟು ಒಳಮುಖವಾಗಿರಲಿ. ನನ್ನ ಕೈ ಗಂಟೊಮ್ಮೆ ಗಮನಿಸಿ, ಹೀಗೆ ಬೇಡ, ಹೊರಮುಖವಾಗಿ ಬೇಡ, ಹಾಗೆ ಒಳಮುಖವಾಗಿರಲಿ. ಕೈ ಹಾಗೆ ಇರಲಿ. ಭುಜವನ್ನು ಹಿಂದಕ್ಕೆ ತಳ್ಳಿ, ಸೊಂಟವನ್ನು ಹಾಗೆ ಒತ್ತಿಟ್ಟುಕೊಳ್ಳಿ. ಭುಜ ಕುಗ್ಗಿಸುದು ಬೇಡ, ಸೊಂಟ ಒತ್ತುದಕ್ಕೆ ಭುಜ ಹೀಗೆ ಕುಗ್ಗಿಸ್ಬೇಡಿ. ಆದಷ್ಟು ಹಿಂದಕ್ಕೆ ತಳ್ಳಿ, ಸೊಂಟ ಒತ್ತಿ, ಇನ್ನಷ್ಟು ಒತ್ತಿ, ದೃಷ್ಟಿ ಮೇಲಕ್ಕೆ, ಹಿಮ್ಮಡಿ ಸೇರಿಸಿ. ಸ್ಥಿತಿ ಭುಜಂಗಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ಮಂಡಿ ಮೇಲೆ ಕೂತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಉಸಿರಾಟವನ್ನೇ ಗಮನಿಸಿ. ಹಾಗೆ ಈಗ ಬ್ರಿಕ್ಸ್ ಅನ್ನು ಹಿಂದಕ್ಕೆ ಸೇತು ಬಂದಾಸನ ಮಾಡಿಕೊಳ್ಳುವ. ಹಿಂದಕ್ಕೆ ಹಿಡ್ಕೊಳ್ಳಿ ಬ್ರಿಕ್ಸ್ ಅನ್ನು, ಹೀಗೆ ಉದ್ದಕ್ಕೆ ಇಟ್ಕೊಳ್ಳಿ, ಅಡ್ಡಕ್ಕಲ್ಲ, ಉದ್ದಕ್ಕೆ ಇಟ್ಕೊಳ್ಳಿ ಬ್ರಿಕ್ಸ್. ಈಗ ಬ್ರಿಕ್ಸ್ ಹಿಡ್ಕೊಂಡು ಒಮ್ಮೆ ಬೆನ್ನಿನ ಸೊಂಟವನ್ನು ಎತ್ತಿ ಇಟ್ಟುಕೊಳ್ಳಿ. ಬ್ರಿಕ್ಸ್ ಇಟ್ಕೊಂಡು ಸೊಂಟ ಎತ್ತಿಡಿ. ಸೊಂಟ ಎತ್ತಿಟ್ಟು ಬ್ರಿಕ್ಸ್ ಅನ್ನು ಇಟ್ಕೊಳ್ಳಿ ಎರಡು ಕೈಯಲ್ಲಿ. ಈಗ ಹಾಗೆ ಹಿಂದಕ್ಕೆ ಮಲಗಿ ಬ್ರಿಕ್ಸ್ ಹಾಗೆ ಎತ್ತಿ ಇಟ್ಕೊಳ್ಳಿ, ಹಾಗೆ ಇರ್ಲಿ. ಈಗ ಪಾರ್ಶ್ನಿ ಸಂಧಿಯನ್ನ ಹಿಡ್ಕೊಳ್ಳಿ. ಬ್ರಿಕ್ಸ್ ಬೆನ್ನಿನ ಭಾಗಕ್ಕೆ ಬಂದ ನಂತರ ಪಾರ್ಶ್ನಿ ಸಂಧಿಯನ್ನ ಹಿಡ್ಕೊಳ್ಳಿ. ತಲೆಯನ್ನು ನೆಲಕ್ಕೆ ತಾಗಿಸಿ, ಪಾದ ಹಾಗೆ ಇರ್ಲಿ. ದೇಹದ ಅಂತರ ಬೆನ್ನಿನ ಭಾಗದಲ್ಲಿ ಚೆನ್ನಾಗಿ ಒತ್ತಡ ಬೀಳ್ತಾ ಇದೆ ನೋಡಿ, ಗಮನಿಸಿ, ಆನಂದಿಸಿ, ಹಾಗೆ ಇರಿ. ಬ್ರಿಕ್ಸ್ ನೇರವಾಗಿರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ನಿಧಾನಕ್ಕೆ ಸೊಂಟವನ್ನು ಎತ್ತಿಕೊಳ್ಳಿ, ಹಾಗೆ ಬ್ರಿಕ್ಸ್ ಅನ್ನು ತೆಗೀರಿ. ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ. ಶವಾಸನದ ಸ್ಥಿತಿಗೆ ಹೋಗುವಾಗ ಈ ಕಡೆಗೆ ತಲೆ ಹಾಕಿ ಮಲಗಿ. ಇರ್ಲಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ, ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ.
ಪಾದಕ್ಕೆ ಚಾಲನೆ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬನ್ನಿ. ಹರಿ ಓಂ.